ಅದರ ಬಗ್ಗೆ ನಾನು ಯಾವುದೇ ಪ್ರತಿಕ್ರಿಯೆ ಕೊಡೋದಿಲ್ಲ. ಅದು ಅನವಶ್ಯಕ ಅಂತ ಅನ್ಸುತ್ತೆ ನನಗೆ. ನೀವು ಸಿಎಂ ಆಗ್ತೀರಾ ಅಂತ ಅಂದ್ಬಿಟ್ಟು KH ಮುನಿಯಪ್ಪ ಅವರು ಕೋಲಾರ ಹೇಳಿದ್ದಾರೆ ಸರ್. ಸಿಎಂ ಆಗೋದಕ್ಕೆಲ್ಲ ಅರ್ಹತೆಗಳು ಕೂಡ ತಮಗಿದೆ ಅಂತ ಅಂದ್ಬಿಟ್ಟು ಅಂತ ಸರ್. ಅಭಿಮಾನದ ಮೇಲೆ ಅವ್ರು ಹೇಳಿರ್ತಾರೆ, ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ನೀವು ಅವ್ರ ಮೇಲೆ ಹೇಳಿದ್ದೀರಿ? ನಾನು ಅವ್ರ ಮೇಲೆ ಹೇಳಿದ್ದೀನಿ. ಒಬ್ರಿಗೊಬ್ರು ಹೇಳ್ಕೊಂಡಿದ್ದೀವಿ. ಇತ್ತೀಚೆಗೆ ಮೀಟಿಂಗ್ ಬೇರೆ ಮಾಡಿದ್ರಲ್ಲ ಸರ್? ಇತ್ತೀಚೆಗೆ ಮೀಟಿಂಗ್ ಯಾವ ಮೀಟಿಂಗು ಸರ್? ಇವರು ದಲಿತ ಇದಾಗಬೇಕು ಅಂತ ಹೇಳ್ತಿಲ್ಲ ಸ್ವಲ್ಪ ಮೀಟಿಂಗ್. ಇಲ್ಲ, ನಾವು ಯಾವ ಮೀಟಿಂಗ್ ಊಟಕ್ಕೆ ಸೇರಿದಲ್ಲ ಸರ್? ಊಟಕ್ಕೆ ಸೇರ್ತಾ ಇರ್ತೀವಿ, ತಿಂಡಿಗೆ ಸೇರ್ತಾ ಇರ್ತೀವಿ, ಕಾಫಿ ಸೇರ್ತಾ ಇರ್ತೀವಿ. ಅಂದರೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಅಲ್ಲ. ನೀವು ಮಾತ್ರ ಬೇರೆ ಬೇರೆ ನಮಗೆ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರೋದಿಲ್ವಾ? ಇಂಟರ್ನಲ್ ರಿಸರ್ವೇಷನ್ ಇದೆ, ನಮ್ಮ SCPTSP ಇದೆ, ಸಾಕಷ್ಟು ವಿಚಾರಗಳಿರ್ತವೆ, ಅದನ್ನು ಚರ್ಚೆ ಮಾಡ್ತೀವಿ. ಅದು ಬಿಟ್ಟು ಬೇರೆ ಬರೀ ಇದನ್ನೇ ಮಾತಾಡ್ಕೊಂಡಿರೋಕ್ಕಾಗೋದಿಲ್ಲ ಸರ್ಕಾರದಲ್ಲಿ. ಗೊತ್ತಿಲ್ಲಪ್ಪ, ಅದೆಲ್ಲ ಬಿಡಿ, ಬೇರೆ ಇನ್ನೇನಾರ ಕೇಳಿ. ಸಮಾವೇಶ ಎಲ್ಲಿ ತನಕ ಬಂತು ಸರ್? ಸಮಾವೇಶ ಮಾಡ್ತೀವಿ, ಸಮಾವೇಶ ಸಂದರ್ಭ ಬಂದಾಗ ಮಾಡ್ತೀವಿ. ಪ್ಲಾನ್ ಮಾಡ್ತಾ ಇದ್ದೀರಿ ಅಂತ ಮನೆ ಸೇರಿದ್ದು ಅದಕ್ಕೆ ಅಂತ? ಮಾಡ್ತೇವೆ, ಅದರಲ್ಲಿ ಏನು ವಿಶೇಷತೆ ಏನಿಲ್ವಲ್ಲ. ಎಲೆಕ್ಷನಿಗೆ ಮುಂಚೆ ಮಾಡಿದ್ವಲ್ಲ, ಚಿತ್ರದುರ್ಗದಲ್ಲಿ SC/ST ಕಾನ್ಫರೆನ್ಸ್ ಮಾಡಿದ್ದು, ಅದೇ ರೀತಿ ಮಾಡ್ತೀವಿ. ಸರ್, ಕೋಲಾರದಲ್ಲಿ ಇಂಡಸ್ಟ್ರಿಯಲ್ ಏರಿಯಾಗಳು 2 ಕಡೆ ಆಗಿದೆ ಸರ್. ಆ ಭಾಗದಲ್ಲಿ ಪೊಲೀಸ್ ಠಾಣೆ ಒಂದು ಹೊಸದಾಗಿ ಆರಂಭ ಮಾಡಬೇಕು ಅಂತ ಬಹಳಷ್ಟು ಅಪರಾಧ ಪ್ರಕರಣಗಳು ಕೂಡ ಆಗ್ತಿದೆ ಸರ್ ಆ ಕಡೆ. ನರಸಾಪುರದಲ್ಲಿ ಅಪ್ಗ್ರೇಡೇಷನ್ ಮಾಡೋದಕ್ಕೋಸ್ಕರ ಒಂದು ಪ್ರಸ್ತಾವನೆ ಬಂದಿದೆ, ಪರಿಶೀಲನೆ ಮಾಡ್ತಾ ಇದ್ದೀವಿ. ಆಮೇಲೆ KGFನಲ್ಲಿ ಒಂದು IRB ಇಂಡಿಯಾ ರಿಸರ್ವ್ ಬೆಟಾಲಿಯನ್ ಮಾಡ್ತೀವಿ, ಸದ್ಯದಲ್ಲೇ ಅದಕ್ಕೆ ಅಡಿಗಲ್ ಹಾಕ್ತೀವಿ. ಅದು ಎಲ್ಲ ಪ್ರಸ್ತಾವನೆ ಬಂದರೆ, SP ಅವರಿಂದ ಪ್ರಸ್ತಾವನೆ ಬಂದರೆ ಅದನ್ನು ಪರಿಶೀಲನೆ ಮಾಡ್ತೀವಿ. ಅದು ನ್ಯಾಷನಲ್ ಪೊಲೀಸ್ ಕಮಿಷನ್ ಅವ್ರದ್ದು ಗೈಡ್ಲೈನ್ಸ್ ಇದ್ದಾವೆ. ಆ ಗೈಡ್ಲೈನ್ಸಿನ ಒಳಗಡೆ ಬಂದರೆ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ಸಚಿವ ಸಂಪುಟ ವಿಸ್ತರಣೆ ಆಗುತ್ತೆ. RSS ಬ್ಯಾನ್ ಮಾಡಬೇಕಂತ ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದಾರೆ ಸರ್. ಹೌದು, ನಾನು ಗಮನಿಸಿದ್ದೀನಿ. ನಾನು ಗಮನಿಸಿದ್ದೀನಿ, ಅವ್ರ ಹೇಳಿಕೆಗಳನ್ನ ನಾನು ಕೂಡ ಗಮನಿಸಿದ್ದೀನಿ. ನಿಮ್ದೇನು ಸರ್ ಅದಕ್ಕೆ? ಯಾವುದು ಆಗುತ್ತಾ? ನಿಮಗೇನಾರ ಮಾಹಿತಿ ಬಂದಿದೆಯಾ? ಸಾಕಷ್ಟು ಶಾಸಕರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು. ನಿಮ್ದೇನು ಸರ್ ಒಪಿನಿಯನ್ RSS?